ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಕ್ಕ ಅನಿನ ಸಮ್ಮ ಕ್ಯಾಂಪ್ ಕಳಿಸ್ಲೇಬೇಕು ಅನ್ಕೊಂಡಿದ್ದಾರೆ. ಇವ್ನು ನೋಡಿದ್ರೆ ಸಿಹಿ ಬರ್ದೆ ಹೋದ್ರೆ ಹೋಗಲ್ಲ ಅಂತಿದ್ದಾನೆ. ಸಿಹಿನ ನೀನ್ ಕಳ್ಸಲ್ಲ ಅಂತ ಹೇಳ್ತಿದ್ಯಾ. ನನ್ಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ ಸೀತಾ. ಮಗ, ವೇರ್ ಹೌಸ್ಗೆ ನೀನು ಹೋಗ್ಬಿಟ್ ಬಾ. ನನಗೆ ಇಲ್ಲೊಂದು ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ. ಹಲೋ ಹಲೋ, ಮೈಕ್ ಟೆಸ್ಟಿಂಗ್ 1 2 3. ಮೈಕ್ ಚೆಕ್. ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಸರ್? ಸೀತಂಗೆ ಸಿಹಿನ ಎಲ್ಲಿ ಕಳ್ಸಕ್ಕೂ ಇಷ್ಟ ಇಲ್ಲ. ಅನಿ ಕ್ಯಾಂಪಿಗೆ ಹೋಗ್ಬೇಕು, ಬಟ್ ಸಿಹಿನ್ ಬಿಟ್ಟು ಹೋಗಕ್ಕೆ ಅವನಿಗೆ ಇಷ್ಟ ಇಲ್ಲ ಅಲ್ವಾ? ಹೌದು ಅಶೋಕ್, ಇದಕ್ ನಿಮ್ ಹತ್ರ ಏನಾದ್ರೂ ಸೊಲ್ಯೂಷನ್ ಇದೆಯಾ? ಅಶೋಕ, ನೀನಾದ್ರೂ ಸೀತನ್ಗೆ ಹೇಳ ಸಿಹಿನ ಕ್ಯಾಂಪಿಗೆ ಕಳಿಸು ಅಂತ. ನಾವ್ ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ ಕಣ. ಸೂರಿ, ಸೀತಾ ಸಿಹಿನ ಎಲ್ಲಿ ಕಳ್ಸೋದು ಬೇಕಾಗಿಲ್ಲ. ನೀನು ಅಷ್ಟೇ, ಸಿಹಿನ್ ಬಿಟ್ಟು ಕ್ಯಾಂಪ್ಗೆ ಹೋಗೋ ಅವಶ್ಯಕತೆ ಇಲ್ಲ. ನನ್ನ ಹತ್ರ ಒಂದು ಸೂಪರ್ ಆಗಿರೋ ಸೊಲ್ಯೂಷನ್ ಇದೆ. ಏನ್ ಸೂಪರ್ ಅದು? ಮನೇಲೆ ಸಮ್ಮರ್ ಕ್ಯಾಂಪ್ ಮಾಡಿದ್ರೆ ಹೇಗೆ? ಮನೇಲ? ಎಸ್, ನಾವೇ ನಮ್ಮ ಕೊಲೀಗ್ ಮಕ್ಕಳನ್ನೆಲ್ಲ ಸೇರಿಸಿ ಮನೇಲೆ ಒಂದು ಸಮ್ಮರ್ ಕ್ಯಾಂಪ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಹೇಗಿದೆ ಐಡಿಯಾ? ವಾವ್, ಸೂಪರ್. ಒಳ್ಳೆ ಚೆನ್ನಾಗಿದೆ ಕಣೋ. ನೀನು ಮಕ್ಕಳನ್ನೆಲ್ಲ ಸೇರಿಸಿ ಇಲ್ಲೇ ಕ್ಯಾಂಪ್ ಮಾಡಿದ್ರೆ ನಾನು ಮಗುವಾಗ ಅವ್ರ ಜೊತೆ ಇದ್ಕೊಂಡು ಖುಷಿಯಾಗಿದ್ದು ಬಿಡ್ತೀನಿ. ಹೆಂಗಿದೆ ಪುಟೇ? ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಅಶೋಕ್. ನನಗೆ ಇವಳನ್ನ ಎಲ್ಲೂ ಕಳ್ಸಕ್ಕೆ ಇಷ್ಟ ಇರಲಿಲ್ಲ. ನಿಮ್ಮ ಮನೇಲೆ ಸಮ್ಮರ್ ಕ್ಯಾಂಪ್ ಮಾಡೋದ್ರಿಂದ ಇವ್ರ ಆಸೆನೂ ಈಡೇರುತ್ತೆ, ನಾನು ಸಮಾಧಾನವಾಗಿರ್ತೀನಿ. ಒಳ್ಳೊಳ್ಳೆ ಆಕ್ಟಿವಿಟೀಸ್ ಮಾಡಿಸ್ತೀನಿ ಸೀತಾ. ಅಷ್ಟೇ ಅಲ್ಲ, ನಾನೇ ಒಂದು ಡ್ರಾಮಾ ಬರೆದು ನನ್ನ ಡೈರೆಕ್ಷನ್ ಅಲ್ಲಿ ಮಕ್ಕಳ ಕೈಲಿ ಅದನ್ನ ಮಾಡಿಸ್ತೀನಿ. ನೋಡ್ತಾ ಇರು. ತಮಗೆ ನಾಟಕ ಬರೆಯೋದು ಗೊತ್ತಿದ್ದೀನಪ್ಪ. ನಿನ್ ಜೊತೆ ಇದ್ದು ಅಷ್ಟು ಕಲಿಲ್ಲ ಅಂತಂದ್ರೆ ಹೆಂಗೆ ಸೂರಿ? ಹ್ಯಾಂಡ್ ರೈಟಿಂಗ್, ಸತ್ತಿರೋಳ ಹ್ಯಾಂಡ್ ರೈಟಿಂಗ್. ಈಗ ಎಲ್ಲಿಂದ ಬರೋದಕ್ಕೆ ಸಾಧ್ಯ? ಡಿಯರ್ ಅಪ್ಪ, ಸಾಯೋಕ್ಕೂ ಮುಂಚೆನೆ ಏನಾದ್ರೂ ಬರ್ದಿಟ್ಲೆ? ಲೆಟ್ರಲ್ಲಿ ಏನ್ ಬರ್ದಿದ್ದಾಳೆ? ಅಶೋಕ, ಈಗ ಅದನ್ನ ಆರಾಮಾಗಿ ತೋರಿಸಿದ್ರೆ ಏನಿದೆ ಆ ಲೆಟ್ರಲ್ಲಿ? ಮುಚ್ಚಿಟ್ಟಿರೋ ಸತ್ಯ ಅಂತಂದ್ರೆ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದಾನೆ? ಅಶೋಕ, ರಾಮನ್ಗೆ ಏನ್ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ? ಆ ಲೆಟ್ರಲ್ಲಿ ಏನಿದೆಯೋ ನಾನು ಕಂಡು ಹಿಡಿಯಲೇಬೇಕು. ನಾಳೆಯಿಂದಾನೆ ಸಮ್ಮರ್ ಕ್ಯಾಂಪ್ ಸ್ಟಾರ್ಟು. ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ನಿಮ್ಮ ಮಕ್ಕಳನ್ನ ಕಳಿಸಿ. ಓಕೆ. ಹಲೋ, ಹಾಂ ಸರ್, ಅದೇ ಸಮ್ಮರ್ ಕ್ಯಾಂಪ್ ಬಗ್ಗೆ ಮೆಸೇಜ್ ಹಾಕಿದ್ನಲ್ಲ. ರಾಮ್, ಏನಾಯ್ತು? ಎಲ್ಲ ಓಕೆನಾ? ಸೀತಾ, ಎಲ್ಲ ಓಕೆ. ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತು. ನೀವು ಸುಸ್ತಾಗಿರ್ತೀರಾ, ಕುಡಿಯೋಕೆ ಜ್ಯೂಸ್ ತರ್ತೀನಿ. ನೀವು ತುಂಬಾ ಸುಸ್ತಾಗಿದ್ದೀರಾ ಅಂತ ಅನ್ಸುತ್ತೆ. ನಮ್ಮ ಹೊಸ ಮ್ಯಾನೇಜರ್ ಆಫೀಸಲ್ಲಿ ಎಲ್ಲ ಮೆಸಪ್ ಮಾಡಿ ಫುಲ್ ಟೆನ್ಷನ್ ಕೊಟ್ಬಿಟ್ಟಿದ್ದ ಸೀತಾ. ಹೋಗಿ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬಂದೆ. ಅಶೋಕ್ ಇಲ್ಲಿ ಏನ್ ಮಾಡ್ತಿದ್ದಾನೆ? ಅಶೋಕ್ ನೀವು ಆರಾಮಾಗಿ ಕೂತೀರಿ. ನಿನ್ನ ಗೆಳೆಯ
ಹೊಸ ಸಾಹಸ ಕೈ ಹಾಕ್ಬಿಟ್ಟಿದಾನಪ್ಪ. ಸಾಹಸನ ಏನದು? ರಾಮ್, ಅಶೋಕ್ ಮನೇಲಿ ಸಮ್ಮರ್ ಕ್ಯಾಂಪ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಏನು? ಹೌದು ಕಣಯ್ಯ, ಅದಕ್ಕೆ ನಿನ್ನ ಕೊಲೀಗ್ಸು ಫ್ರೆಂಡ್ಸು ಅವರೆಲ್ಲ ಮಕ್ಕಳನ್ನು ಸಮ್ಮರ್ ಕ್ಯಾಂಪ್ ಮನೇಲಿ ಮಾಡ್ತೀವಲ್ಲ ಅದಕ್ಕೆ ಕರ್ಸ್ಕೊಳಕ್ಕೆ ಫೋನ್ ಮಾಡ್ತಾ ಇದ್ದಾರೆ. ಇದೇನೋ ಅವ್ನಿಗೆ ಇದ್ದಿದ್ದು ಇಂಪಾರ್ಟೆಂಟ್ ಕೆಲಸ ಅಲ್ಲ. ಈ ಹುಚ್ಚು ಯಾವಾಗ ಶುರು ಆಯ್ತು ಅವನಿಗೆ? ರಾಮ್, ಮಾಡ್ಲಿ ಬಿಡಿ. ಸಿಹಿನ ಕ್ಯಾಂಪ್ಗಂತ ದೂರ ಕಳ್ಸೋದ್ ತಪ್ಪತ್ತೆ. ರಾಮ್, ನಾಳೆಯಿಂದ ನಾನಂತೂ ಮಕ್ಳ ಜೊತೆ ಫುಲ್ ಮಜಾ ಮಾಡ್ಬೋದು ಅಂತ ಖುಷಿಯಾಗಿದ್ದೀನಿ. ನನ್ ಗಂಡ ಕರೆಕ್ಟ್ ಆಗಿರೋ ಡಿಸಿಷನ್ ತಗೊಂಡಿದ್ದಾರೆ. ಮಗ ಖಂಡಿತದ ನಿನಗಲ್ಲ ಸೂರಿ, ಅವನ್ಗೆ ನಾಳೆಯಿಂದ ಕ್ಯಾಂಪ್ ಸ್ಟಾರ್ಟ್ ಆಗ್ತಿದೆ. ಒಂದು ಹೊಸ ಹೆಜ್ಜೆ ಇಡ್ತಾ ಇದ್ದೀನಿ. ನನ್ಗೆ ಫುಲ್ ಸಪೋರ್ಟ್ ಬೇಕು ಕಣ. ನೀನೇನ್ ಬೇಕಾದ್ರೂ ಮಾಡ್ಕೊಂಬಾರ, ನಾನು ಈ ಆಟಕ್ಕಿಲ್ಲ. ನಾನು ಇಷ್ಟೆಲ್ಲ ಮಾಡ್ತಿರೋದೇ ನಿನಗೋಸ್ಕರ ಕಣ. ನೀನೇ ನನ್ನ ಜೊತೆ ಇಲ್ಲ ಅಂದ್ರೆ. ರಾಮ್, ಇದೇನ್ ಹಿಂಗೆ ಹೇಳ್ತಾ ಇದ್ದೀರಾ? ಅಶೋಕ್ ಎಷ್ಟು ಜೋಶಲ್ಲಿದ್ದಾರೆ ಗೊತ್ತಾ ಸಮ್ಮರ್ ಕ್ಯಾಂಪ್ ಸ್ಟಾರ್ಟ್ ಮಾಡ್ಬೇಕು ಅಂತ. ಸೀತಾ, ನನ್ ಗೆಳೆಯ ನನ್ ಜೊತೆ ಇರಲ್ವಾ? ಅವ್ನ್ ಬರೀ ಮಾತಲ್ಲಿ ಹೇಳ್ತಾನೆ ಅಷ್ಟೇ, ನೀವ್ ಏನ್ ಬೇಕಾದ್ರೂ ಮಾಡ್ಕೋ ಅಂತ. ಬಟ್ ಹಿ ಇಸ್ ಮೈ ಪಾರ್ಟ್ನರ್ ಇನ್ ಕ್ರೈಮ್. ನಾನಂತೂ ಮಕ್ಕಳೆಲ್ಲ ಎಷ್ಟೊತ್ತಿಗೆ ಬರ್ತಾರೆ ಅಂತ ಕಾಯ್ತಾ ಇದ್ದೀನಿ ಕಣ. ನಾನು ಅಷ್ಟೇ. ಮನೆ ತುಂಬಾ ಮಕ್ಳು ತುಂಬಿಕೊಂಡಿದ್ರೆ ಎಷ್ಟು ಖುಷಿ ಆಗತ್ತೆ. ಅಶೋಕ್, ನೀ ತಗೊಂಡಿರೋ ಡಿಸಿಷನ್ ನಂಗೆ ತುಂಬಾ ಇಷ್ಟ ಆಯ್ತು. ಬರೀ ಇದ್ ಒಂದೇ ವರ್ಷ ಅಲ್ಲ, ಪ್ರತಿ ವರ್ಷನೂ ಮನೆಯಲ್ಲಿ ಸಮ್ಮರ್ ಕ್ಯಾಂಪ್ ನಡಿಬೇಕು. ಆಮೇಲೆ ಮಕ್ಳಿಗೆ ಊಟ ತಿಂಡಿ ಸ್ನಾಕ್ಸು ಜ್ಯೂಸು ಇವೆಲ್ಲ ನಾನ್ ನೋಡ್ಕೊಳ್ತೀನಿ. ಚಿಕ್ಕಿ, ನಾನು ನಿಮ್ ಜೊತೆ ಇರ್ತೀನಿ. ಓಹೋ, ನನ್ನನ್ ಬಿಟ್ಬಿಟ್ರಾ? ನಾನು ನಿಮ್ ಟೀಮೇ. ಆಹಾ, ನಮ್ಮ ಮಹಿಳಾ ಮಣಿಗಳು ಈ ರೀತಿ ಧೈರ್ಯ ಕೊಟ್ಬಿಟ್ರೆ ಇನ್ನೇನು ಸಮ್ಮರ್ ಕ್ಯಾಂಪ್ ಮಾಡ್ಬಿಡದೆ. ಏನ್ ಸೂರಿ? ನಾಳೆ ಕ್ಯಾಂಪ್ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೋ ಅಂತ ಅನ್ಸ್ತಿದೆ ಸಿಹಿ. ನನಗೂ ಅಷ್ಟೇ. ಅನಿ, ಎಸ್ ಮಾಮ್. ನೀನ್ ರೂಮಲ್ಲಿ ಬುಕ್ಸ್ ಎಲ್ಲ ಹರಡಿಟ್ಬಿಟ್ಟು ಬಂದಿದ್ಯಲ್ಲ, ಮೊದಲು ಹೋಗಿ ಅದನ್ನ ಎತ್ತು. ಹೋಗ್ತೀನಿ ಮಾಮ್. 5 minutes. ನೋ 5 minutes. ಹೋಗು ಅಂದೆ. ನಾನು ನಿಂಗೊಂದು ಸೆಂಟೆನ್ಸ್ ಹೇಳ್ತೀನಿ, ಅದನ್ನ ಬರೀತೀಯಾ? ನಿನ್ನೆ ಕೇಳ್ತಿರೋದು, ಬರೀತೀಯಾ? ಬರೀ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.